ತುಂಬಾ ದಿನದಿಂದ ಹುಕ್ ಆಗ್ತಂಗೆ ವಿಡಿಯೋ ಮಾಡ್ತಿರೋದ್ರಿಂದ ತುಂಬಾ ವೈರಲ್ ಆಗ್ತೈತೆ. ಅದಕ್ಕೋಸ್ಕರ ಹುಕ್ ಆಗ್ತಂಗೆ ವಿಡಿಯೋ ಮಾಡೋಣ. ಇವತ್ತಿನ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಇವತ್ತು ನಾನು ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲಾರು ಮತ್ತೆ ಪಕ್ಕದಲ್ಲಿ ನಮ್ಮ ಅಮ್ಮ ಕೂಡ ಬತ್ತೈತೆ. ಎಲ್ಲಾರು ಎಲ್ಲಿಗೋಪ ಹೋಗಿದೀವಿ ಅಂದ್ರೆ, ನಮ್ ಭಾವ ಮತ್ತೆ ನನ್ನ ತಮ್ಮ ಮಾಲೆ ಹಾಕ್ಸಿದ್ರಲ್ಲ, ಸೊ ಅವ್ರದ್ದು ಇವತ್ತು ಇರುಮುಡಿ ಇತ್ತು. ಅದಕ್ಕೋಸ್ಕರ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಸನ ಗೊತ್ತಿರುತ್ತೆ ಇದು ಯಾವ ದೇವಸ್ಥಾನ ಅಂತ ಗೊತ್ತಿದ್ರೆ ಜಲ್ದಿ ಕಮೆಂಟ್ ಮಾಡಿ. ಅದಾದ್ಮೇಲೆ ನಾನು ದೇವ್ರನ್ನ ನೋಡ್ಕೊಂಡು ಅಯ್ಯಪ್ಪ ಸ್ವಾಮಿನ ಮನ್ಸಲ್ಲೇ ಬೇಡ್ಕೊಳಕ್ ಹೋದೆ. ಏನಪ್ಪಾ ಅಂದ್ರೆ, ನಾನು ನೋಡ್ತಿರೋರಿಗೆ ಮತ್ತೆ ನಾನು ಫಾಲೋ ಮಾಡ್ತಿರೋರಿಗೆ ಎಲ್ಲರೂ ಖುಷಿಯಾಗಿಟ್ಟಿರಪ್ಪ ಅಂತ. ಅಲ್ಲಿಂದ ಬಂದಾಗ ನನ್ನ ತಮ್ಮ ಅವರು ಇರುಮುಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ತಮ್ಮ ಸ್ವಾಮಿಗಳದು ಇದು ಫಸ್ಟ್ ಟೈಮ್, ಅದಕ್ಕೆ ಫುಲ್ ಜೋಶಲ್ಲಿದ್ರು. ಮತ್ತೆ ನಮ್ಮ ಅಣ್ಣವ್ರದ್ದು ಆಯ್ತು, ಇಬ್ರದ್ದು ಇರುಮುಡಿ ಕಟ್ಟಾಯ್ತು. ಎಲ್ಲಾರ್ದು ಇರುಮುಡಿ ಇಲ್ಲೇ ಅದನ್ನ ನೋಡ್ಕೊಂಡು ನನ್ನ ತಮ್ಮವ್ರನ್ನ ಹಿಂಗ್ ಕೇಳಿದೆ, ಸ್ವಾಮಿಗಳ ಹತ್ತಿರ ಬಟ್ಟ ಹತ್ತಿರ ನಿಜವಾಗ್ಲ ಹತ್ತಿರ. ಅದನ್ನ ಕೇಳಿ ಕೆಳಗಡೆ ನೋಡಿದ್ರೆ ನಮ್ಮ ಪುಟ್ಟ ಮಣಿಕಂಠ ಸ್ವಾಮಿಗಳು ಇಲ್ಲಿ ಕೆಳಗಡೆ ನಿಂತಿದ್ರು. ಅವ್ರು ನೋಡಕ್ ಹೇಗಿದ್ರು ಅಂದ್ರೆ, ಬಾಲ ಅಯ್ಯಪ್ಪ ತರಾನೇ ಇದ್ರು. ಅವ್ರು ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅಷ್ಟೊತ್ತಿಗೆ ಆಗ್ಲೇ ಎಲ್ಲಾರ್ದು ಇಡುಮುಡಿ ಕಟ್ಟಾಯ್ತು. ಇವರು ಎಲ್ಲ ನಮ್ ನಗರದವರು. ಎಲ್ಲಾರ್ದು ಇಡುಮುಡಿ ಕಟ್ಟಾಗಿ ಎಲ್ಲ ಹೊರಗಡೆ ಕೊಡ್ತಿದ್ರು. ಯಾಕಪ್ಪ ಅಂದ್ರೆ ದೇವ್ರದ್ದು ಪ್ರದಕ್ಷಿಣೆ ಹಾಕ್ಬೇಕಾಯ್ತು. ಸೊ ಅದನ್ನೆಲ್ಲ ಹಾಕೊಂಡು ಗಾಡಿ ಹತ್ರ ಹೊಂಟ್ರು. ಗಾಡಿ ಹತ್ರ ಯಾಕಪ್ಪ ಹೋಗಿದಂದ್ರೆ, ಗಾಡಿ ಸುತ್ತೊಡ್ದಿ ಗಾಡಿ ಪೂಜೆ ಮಾಡಿ ಗಾಡಿಗೆ ಕಾಯಿ ಹೊಡೆಯೋಕೋಸ್ಕರ. ಯಾಕೆಂದ್ರೆ ಹೋಗೋ ಜಾಗ ಎಲ್ಲ ಸುರಕ್ಷಿತವಾಗಿರ್ಲಿ ಅಂತ. ಅದಾದ್ಮೇಲೆ ನಮ್ಮ ಸ್ವಾಮಿಗಳೆಲ್ಲರೂ ಬಸ್ ಹತ್ತಕ್ಕೆ ರೆಡಿ ಆದ್ರು. ಬಸ್ ಹತ್ಬೇಕಾದ್ರೆ ಏನೋ ಒಂಥರ ದುಃಖ ಮತ್ತೆ ಸಂತೋಷ ಎರಡೂ ಆಯ್ತಿತ್ತು. ದುಃಖಕ್ಕಿಂತ ಜಾಸ್ತಿ ನಮ್ಮ ತಮ್ಮ ಅವರು ಶಬರಿಮಲೆ ಯಾತ್ರೆಗೆ ಹೋಯ್ತಿರೋ ಅನ್ನೋದು ಖುಷಿನೇ ಜಾಸ್ತಿ ಆಯ್ತಿತ್ತು. ಅವ್ರಿಗೆ ನಾವು ಬಾಯ್ ಮಾಡ್ಬಿಟ್ಟು ಕಳ್ಸಿದ್ವಿ. ಬಾಯ್ ಬಾಯ್. ಅವ್ರನ್ನ ಕಳಿಸಿ ನಮ್ಮ ಅಕ್ಕವರೆಲ್ಲ ತುಂಬಾ ಮಾತಾಡ್ತಿದ್ರು. ಏನಪ್ಪಾ ಅಂದ್ರೆ, ಸುರಕ್ಷಿತವಾಗಿ ಹೋಗ್ಬರ್ಲಿ, ಹುಷಾರಾಗಿ ಹೋಗ್ಬರ್ಲಿ ಅಂತ. ಆಮೇಲೆ ಇನ್ನೊಂದು ವಿಷಯ, ಇದರಲ್ಲಿ ಫ್ರೀ ಫೈರ್ ನ ಆಡ್ ಮಾಡಲ್ಲ. ಯಾಕೆ ಅಂದ್ರೆ ಅದನ್ನೇ ಸಪರೇಟ್ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಇದು ಅಯ್ಯಪ್ಪ ಸ್ವಾಮಿ ಅಲ್ವಾ, ಸ್ವಲ್ಪ ಭಕ್ತಿ ಇರ್ಲಿ. ಹಂಗಾರ ಸಿಗೋಣ ನಾಳೆ ಅಲ್ಲಿ ಗಂಟ. ಬಾಯ್, ಗುಡ್ ಬೈ, ಟೇಕ್ ಕೇರ್, ಲವ್ ಯು ಆಲ್.